ಹೇಳ್ರಪ್ಪ. ಇರಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನಮಸ್ಕಾರ ರೀ. ನಾ ಇವತ್ತ ಒಂದು ಟಾಪಿಕ್ ಎತ್ಕೊಂಡು ಬಂದ. ಆ ಟಾಪಿಕ್ ಏನಪ್ಪ ಅಂದ್ರೆ ಟೈಪ್ಸ್ ಆಫ್ ಡ್ರಿಂಕರ್ಸ್. ಕನ್ನಡದಾಗ ಹೇಳ್ಬೇಕಂದ್ರೆ ಈ ಕುಡುಕರ ಒಳಗನ ವಿಧಗಳಿರ್ತಾವೆ. ಅವು ಯಾವ್ಯಾವ ವಿಧ ಅನ್ನೋದ ನಾ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಫಸ್ಟ್ ಒನ್, ಒಕೇಜ್ನಲ್ಲಿ ಡ್ರಿಂಕರ್ಸ್ ಅಂತ ಇರ್ತಾರೆ. ಒಕೇಜ್ನಲ್ಲಿ ಅಂದ್ರೆ ಅವ್ರು ಭಾಳ ಅಂದ್ರೆ ಮ್ಯಾಕ್ಸಿಮಮ್ ವರ್ಷದಾಗ ಒಂದು ಸತಿ ಇಲ್ಲ 2 ಸತಿ ಕುಡಿತಿರ್ತಾರೆ. ಏನೋ ಒಂದು ಒಕೇಜ್ನಲ್ಲಿ ಏನೋ ಒಂದು ವಿಶೇಷತೆ ಇದ್ದಾಗ ಮಾತ್ರ ಅವ್ರು ಡ್ರಿಂಕ್ಸ್ ಮಾಡ್ತಿರ್ತಾರೋ. ಅವ್ರು ಎಷ್ಟು ಶಿಸ್ತಿರ್ತಾರಂದ್ರೆ ಅವ್ರು ಕುಡಿಯೋದು ಅವ್ರ ಹೆಂಡತಿ ಅವ್ವ ಅಪ್ಪ ಅವ್ರ ಫ್ಯಾಮಿಲಿ ಒಳಗೆ ಯಾರಿಗೂ ಗೊತ್ತಾರಂಗಿಲ್ಲ. ಅವ್ರಿಗೆ ಒಕೇಜ್ನಲ್ಲಿ ಡ್ರಿಂಕರ್ಸ್ ಅಂತಾರೆ. ಇನ್ನು ನೆಕ್ಸ್ಟ್ ಬಂದ ಎಂಥವ್ರಂದ್ರೆ ತಿಂಗಳಿಗೆ ಒಮ್ಮೆ ಕುಡಿತಿರ್ತಾರೆ. ಅವ್ರು ಯಾರ ಪಗಾರ ಆದಾಗ, ವೇತನ ಅವ್ರದ್ದು ಯಾವಾಗ ಆಕತಿ ತಿಂಗಳಿಗೆ ಒಮ್ಮೆ ಪಗಾರ ಆಯ್ತು ಅವತ್ತು ರಾತ್ರಿ ಆರಾಮ್ ಫಸ್ಟ್ ಕ್ಲಾಸ್ ಒಂದು ಬಾಟಲ್ ತಂದು ಕುಡಿದು ಊಟ ಮಾಡಿ ಮಲ್ಕೊಂಬಿಡು. ಇವ್ರ ಹಿಂಗಾತ. ಇನ್ನು ವೀಕ್ಲಿ ಡ್ರಿಂಕರ್ಸ್, ಇವರು ಒಂದು ನಮೂನಿ ಪ್ರೊಫೆಷ್ನಲ್ ಡ್ರಿಂಕರ್ಸ್ ಇದ್ದಂಗೆ. ವಾರ ಎಲ್ಲ ದುಡಿಯೋದು, ಶನಿವಾರ ಬಂತಪ್ಪ ಅಂದ್ರೆ ಶನಿವಾರ ಶಿಸ್ತಾಗಿ ಕುಡಿದು ಮುಗಿಸ್ಬಿಡೋದು. ಮುಂದೆ ಶನಿವಾರ ಬರೋತಕ್ಕ ಆ ಕಡೆ ಹೆಣಿಕೆ ಹಾಕಂಗಿಲ್ಲ. ಇವ್ರದ ಬೇರೆನ ಮೆಂಟಾಲಿಟಿ. ಇನ್ನು ವಾರಕ್ಕೆ 2-3 ದಿನ ಕುಡಿತಿರ್ತಾರೆ ರೀ ಅವ್ರು. ಆಲ್ಮೋಸ್ಟ್ ಇವ್ರು ಯಾವ್ದ್ರಾಗ ಬರ್ತಾರಂದ್ರೆ ಇವರು ಬ್ಯಾಚುಲರ್ಸ್ ಒಳಗೆ ಬರ್ತಾರೆ. ಬ್ಯಾಚುಲರ್ಸ್ ರೂಮ್ ಇರ್ತೈತಲ್ಲ, ರೂಮ್ಗೆ ಯಾವ ಬಂದಪ್ಪ ಕುಡಿನೋ ಅಂದ್ರೆ ಕೂತ ಬಿಡೋದು, ಬಿಟ್ಟರೆ ಬಿಡೋದು. ವಾರದಾಗ ಒಂದು 2-3 ಸತಿ ಸುತ್ತ ಹಾಯ್ತಿರ್ತಾರೆ ಇವ್ರು. ಸೊ ಕುಡಿಯಬೇಕಂತೇನಿಲ್ಲ, ಬಟ್ ಯಾರು ಬಂದರೆ ಬಿಡಂಗಿಲ್ಲ ಇವ್ರು ಈ ಥರ. ಇನ್ನು ನೆಕ್ಸ್ಟ್ ಯಾರಪ್ಪ ಅಂದ್ರೆ ಡೈಲಿ ಕುಡಿತಿರ್ತಾರೆ. ಶಿಸ್ತು ಸಂಚಾನ ಕಮ್ಗೆ ಕೆಲಸ ಮಾಡೋದು. ಪ್ರೊಫೆಷ್ನಲ್ ಥರನ ಬರ್ತಾರೆ ಇವರು, ಪ್ರೊಫೆಷ್ನಲ್ ಒಳಗೆ ಬರ್ತಾರೆ. ಬಟ್ ಡೈಲಿ ಡ್ರಿಂಕ್ಸ್ ಮಾಡೋದು. ಮಾರ್ನಿಂಗಿಂದ ಸಾಯಂಕಾಲ ತನಕ ಕೆಲಸ ಮಾಡೋದು ರೀ. ಶಿಸ್ತು ನೀಟಾಗಿ ಕೆಲಸ ಮಾಡೋದು. ಅವ್ರ ಕೆಲಸದಾಗಂತೂ ಏನೂ ಮಿಸ್ ಮಾಡೋಂಗಿಲ್ಲ. ಬಟ್ ರಾತ್ರಿ ಅವ್ರಿಗೆ ಸರಿ ಬೇಕಾ. ಯಾಕಪ್ಪ ಅಂತ ಅಂಥವ್ರು ನೀವು ಕೇಳಕ್ಕೆ ಹೋದ್ರಿ ಅಂದ್ರೆ, ಸರಿ ಸರ ನಾವು ಸಂಚಾನ ದುಡಿದಿರ್ತೀವಿ, ನಾವು ಕುಡಿಲಿಲ್ಲ ಅಂದ್ರೆ ನಿದ್ದೆ ಹತ್ತಂಗಿಲ್ಲ, ಡೇನು ಎಂಡ್ ಅಂತ ನಮ್ಗೆ ಅನ್ಸಂಗಿಲ್ಲ. ಇವ್ರದ ಈ ಥರ. ಇನ್ನು ಲಾಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ದಿವಸದಾಗ ಒಂದು 2-3 ಸತಿ ಕುಡ್ದ ಬಿಡೋದು. ಬೆಳಿಗ್ಗೆ ನಾವು ಹೆಂಗೆ ಚಹಾ ಕುಡಿತೀವಲ್ಲ, ಅವ್ರ ಚಹಾ ಬದಲು ಸರಿಯಾಗಿ ಕುಡಿಯೋದು. ಇವ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ವಿಶೇಷವಾಗಿ ಈ ದಿವಸದಾಗ 2-3 ಸತಿ ಏನು ಬೆಳಗ್ಗೆ ಚಹಾ ಬದಲು ಏನು ಸರಿ ಕುಡಿತಿರ್ತಾರೋ, ಬೆಳಗ್ಗೆ ಒಮ್ಮೆ ಕುಡಿದು, ಮಧ್ಯಾಹ್ನ ಕುಡಿದು, ಮತ್ತು ರಾತ್ರಿ ಒಮ್ಮೆ ಕುಡಿಯೋದು. ಈ 3 ಬಿಟ್ಟು ಮಾತ್ರ ನಡು ಯಾರು ಸಿಕ್ಕರೆ ಮಾತ್ರ ಅವ್ರ ಜೊತೆ ಕುಡಿದನ್ನ. ಇವ್ರದ್ದು ಒಟ್ಟ ದಂಡ್ಯ ಕುಡಿದನೇ ಇರ್ತೈತಿ. ಕೆಲಸಕ್ಕಿಂತ ಇವ್ರು ಜಾಸ್ತಿ ಫೋಕಸ್ ಕುಡಿದ್ರಾಗಿರ್ತೈತಿ ರೀ. ಕೆಲಸ ಇನ್ನೂ ಒಂದಿಟ್ಟು ಉಳಿದ್ರೆ ನಡೀತೈತಿ, ಕುಡಿದು ಉಳಿಬಾರ್ದು ಇವರು. ಆ ಟೈಮ್ ಇರ್ತೈತೆ, ಆ ಟೈಮ್ದಾಗ ಹೋಗಿ ಕುಡಿದು ಬಂದ ಬಿಡೋದು ಗ್ಯಾಪ್ ಒಳಗೆ. ಇವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಸರ್ಕಾರ ನಿಂತಿದ್ದ ಇವ್ರ ಮ್ಯಾಗ. GST ಜಾಸ್ತಿ ಇವರಿಂದನೇ ಹೊಂಟೈತ್ರಿ. ಈಗ ಒಟ್ಟ ದೇಶ ನಿಂತಿದ್ದ ಇವ್ರ ಮ್ಯಾಗ ರೀ. ನಿಮ್ಗೆ ಹೇಳ್ಬೇಕಂದ್ರೆ ಈ ಗೌರ್ಮೆಂಟ್ ಏನು ನೌಕರಿ ಅದಾರಲ್ಲ, ಆ ನೌಕರಿಗೆ ಪೇಮೆಂಟ್ ಆಗೋದೇ ಇವರಿಂದ. ಆಲ್ಮೋಸ್ಟ್ ಏನು ಈ ಯಾವುದೇ ಕ್ಷೇತ್ರ ತಗೋರಿ ನೀವು, ಏನು ಬಜೆಟ್ ಆಕೈತಲ್ಲ ಅದ್ರಾಗ 50% ಕಲೆಕ್ಷನ್ ಇವ್ರದ್ದು ಇರ್ತೈತಿ. ದೇಶ ನಿಂತಿದ್ದ ಇವ್ರ ಸಲುವಾಗಿ. ಬಟ್ ದುಃಖದ ವಿಷಯ ಏನಪ್ಪ ಅಂದ್ರೆ ಹೆಂಡತಿ ಮಕ್ಕಳ ಅವ್ವ ಅಪ್ಪ ಅವ್ರ ಸಂಸಾರ ಎಲ್ಲ ಬೀದಿಗೆ ತಂದು ಅವ್ರ ಹೆಲ್ತ್, ಅವ್ರ ವೆಲ್ತ್, ಅವ್ರ ಟೈಮ್, ಇಡೀ ಅವ್ರ ಜೀವನ ಎಲ್ಲ ಸರ್ವನಾಶ ಮಾಡಿ ಇನ್ನೊಬ್ರನ್ನ ಉದ್ಧಾರ ಮಾಡೋರು ಅಂದ್ರೆ ಡೈಲಿ ಕುಡಿಯೋರು. ಡೈಲಿ ಅಂದ್ರೆ ದಿವಸದಾಗ ಒಂದು 2-3 ಸತಿ. ಸೊ ನಿಮ್ಮ ಫ್ರೆಂಡ್ಸ್ ಇದ್ರಾಗ ಯಾವ ಲಿಸ್ಟ್ ಒಳಗೆ ಅದಾರು? ಒಕೇಜ್ನಲ್ ಡ್ರಿಂಕರ್ಸು, ಅಥವಾ ಪ್ರೊಫೆಷ್ನಲ್ ಡ್ರಿಂಕರ್ಸು, ಅಥವಾ ಡೈಲಿ ಡ್ರಿಂಕರ್ಸು, ಅಥವಾ ವೀಕ್ಲಿ ಡ್ರಿಂಕರ್ಸು, ಅಥವಾ ಮಂತ್ಲಿ ಡ್ರಿಂಕರ್ಸು. ಸೊ ನಿಮ್ಮ ಫ್ರೆಂಡ್ಸ್ ಯಾವ ಲಿಸ್ಟ್ ಒಳಗದಾರೋ ಅನ್ನೋದನ್ನು ಕಮೆಂಟ್ ಹಾಕಿರಿ. ಅಂಥವ್ರಿಗೆ ಇದನ್ನು ನೀವು ಶೇರ್ ಮಾಡಿರಿ. ನಮಸ್ಕಾರ.